ಹುಬ್ಬಳ್ಳಿ ಎಡವಟ್ಟಿಗೆ ಜಲಾವೃತವಾಗಿದೆ ಕೃಷಿ ಭೂಮಿ. ಸುಮಾರು 4 ಎಕರೆಗೂ ಹೆಚ್ಚು ಅಡಿಕೆ ತೋಟ ಸಂಪೂರ್ಣ ಜಲಾವೃತವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಗೌಡಳ್ಳಿಯಲ್ಲಿ ಘಟನೆ ಆಗಿರುವುದು. ಕೆರೆ ನೀರು ಸರಿಯಾಗಿ ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದೆ ಈ ಅವಾಂತರ ಆಗಿದೆ. ಕಾಲುವೆ ಒತ್ತುವರಿಯಾಗಿದ್ದರಿಂದ ಸಮಸ್ಯೆ ಸೃಷ್ಟಿಯಾಗಿದೆ. ಶಿರಸಿ ಹುಬ್ಬಳ್ಳಿ ಹೆದ್ದಾರಿಯ ಗೌಡಳ್ಳಿಯಲ್ಲಿರುವಂತಹ ಜಮೀನಿದೆ. ಹೆದ್ದಾರಿ ಕಾಮಗಾರಿ ವೇಳೆಯೂ ಪೈಪ್ಗೆ ಮಣ್ಣು ತುಂಬಿ ಬ್ಲಾಕ್ ಆಗಿದೆ. ರಾಜಕಾಲುವೆ ಮೇಲೆ ಖಾಸಗಿ ವ್ಯಕ್ತಿ ಕಟ್ಟಡ ಕಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಕೆರೆ ನೀರು ಹರಿದು ಹೋಗೋದಕ್ಕೆ ಸಾಧ್ಯವಾಗದೆ ಕೃಷಿ ಭೂಮಿಗೆ ನೀರು ನುಗ್ಗಿದೆ. ಕೃಷಿ ಭೂಮಿ ಜಲಾವೃತವಾಗಿರೋದ್ರಿಂದ ಹಲವು ಕುಟುಂಬಗಳು ಈಗ ಸಂಕಷ್ಟಕ್ಕೀಡಾಗಿದೆ. ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ, ಶಾಸಕ ಭೀಮಣ್ಣ ನಾಯಕ್ ಭೇಟಿ ನೀಡಿದ್ರು. ಕೂಡಲೇ ಪರಿಹಾರ ಕ್ರಮ ಕೈಗೊಳ್ಳೋ ಭರವಸೆಯನ್ನ ಕೊಟ್ಟಿದ್ದಾರೆ. NH ಅವರು ರೋಡ್ ಮಾಡಿದ್ದಾರೆ. ಸೊ NH ರೋಡ್ ಮಾಡುವಾಗ ಕೆಳಗಡೆ ಒಂದು ಪೈಪ್ ಲೈನ್ ಹೋಗ್ತಾ ಇತ್ತು. ಸೊ ಅದು ಒಂದು ದೊಡ್ಡ ಕಲ್ವರ್ಟೆ ಮಾಡಬೇಕಾಗುತ್ತೆ. ಸೊ ಅದು NH ಅವರಿಗೆ ಮಾತಾಡಿದೀವಿ, ಬಾಕ್ಸ್ ಕಲ್ವರ್ಟ್ ಮಾಡಿ ಕೊಡ್ತೀವಿ ಅಂತ ಇವತ್ತು ಕರೆಕ್ಷನ್ ಮಾಡಿದ್ದಾರೆ. ಸೆಕೆಂಡ್ ಒಂದು ಎಣ್ಣೆ ಅಪ್ಲಿಕೇಶನ್ ಕಿಯಾ ಶೋರೂಮ್ ಅಲ್ಲಿ ಒಂದು ಇದೆ. ಸೊ ಅವ್ರು ಅಪ್ರೂವಲ್ ತಗೊಂಡು ಕಟ್ಟಿದ್ದಾರೆ. ಬಟ್ ಏನು ಕಾಲುವೆ ನೀರು ಹೋಗ್ತಾ ಇದೆ ಅದಕ್ಕೆ ಸ್ಪೇಸ್ ಬಿಟ್ಟು ನಾವು ಯೂಶಲಿ ಎಣ್ಣೆ ಕೊಡುವಾಗ ಬಫರ್ ಝೋನ್ ಬಿಟ್ಟು ನೀವು ಕಟ್ಟಬೇಕು ಅಂತ ಹಾಕ್ತಿವಿ. ಸೊ ಅದಕ್ಕೂ ಕೂಡ ನಮ್ಮ ಸೈಡ್ ಇಂದ ಕ್ರಮ ಮಾಡ್ತೀವಿ. ಮಳೆಗಾಲದ ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪದಿಂದ ನೆರೆ ಸೃಷ್ಟಿಯಾಗುವುದು ಸಾಮಾನ್ಯ. ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯ ಗೌಡರಹಳ್ಳಿ ಎಂಬುವ ಕಡೆಗೆ ಮಾನವ ನಿರ್ಮಿತ ಕೃತಕ ನೆರೆ ಸೃಷ್ಟಿಯಾಗಿರುವಂತದ್ದು. ನಾವೀಗ ಗೌಡರಹಳ್ಳಿಯ ಪ್ರದೇಶದಲ್ಲಿದ್ದೇವೆ. ನೋಡ್ಬೋದು, ಇಲ್ಲಿ ಸೈಮನ್ ಗೊನ್ಸಾಲಿಸ್ ಎನ್ನುವರಿಗೆ ಸೇರಿದಂತ ಸುಮಾರು 4 ಎಕರೆ ಜಮೀನು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಏನು ಇಲ್ಲಿ ಕೆರೆ ಇತ್ತು, ಕೆರೆಯ ನೀರು ಸರಾಗವಾಗಿ ಹರಿದು ಹೋಗುವ ಹಿನ್ನೆಲೆಯಲ್ಲಿ ರಾಜಕಾಲುವೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕೆಲವು ಅತಿಕ್ರಮಣ ಕಟ್ಟಡಗಳು ಇಲ್ಲಿ ಬಂದಿರುವ ಹಿನ್ನೆಲೆಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ಏನು ಸಿರಸಿ ಮತ್ತು ಹುಬ್ಬಳ್ಳಿ ರಸ್ತೆ ಇದೆ, ಈ ರಸ್ತೆಯ ಅವೈಜ್ಞಾನಿಕ ಕಾಮಗಾರಿಯ ಹಿನ್ನೆಲೆಯಲ್ಲಿ ಈ ಒಂದು ಸೈಮನ್ ಗೊನ್ಸಾಲಿಸ್ ಎಂಬುವರಿಗೆ ಸೇರಿದ ಈ ಒಂದು 4 ಎಕರೆ ಜಮೀನು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಈ 4 ಎಕರೆ ಜಮೀನಿನಲ್ಲಿ ಅಡಕೆ ಇದೆ, ಭತ್ತ ಇದೆ, ಅದೇ ರೀತಿ ಕಾಳು ಮೆಣಸಿನ ಗಿಡವನ್ನು ಕೂಡ ಹಾಕಿದ್ದಾರೆ. ಕಳೆದ 10 ದಿನಗಳಿಂದ ಈ ಒಂದು ತೋಟ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಈ ಎಲ್ಲಾ ತೋಟಗಳು ಕೊಳೆಯುವ ಸಾಧ್ಯತೆ ಇದೆ. ಅದೇ ರೀತಿ ಭತ್ತವನ್ನ ಏನು ಇವರು ಅಗೆ ಹಾಕಿದ್ರು, ಕಳೆದ 2 ಬಾರಿ ಅಗೆ ಹಾಕಿದ್ರು. 2 ಸಂದರ್ಭದಲ್ಲೂ ಕೂಡ ಈ ರೀತಿಯ ಕೃತಕ ನೆರೆ ಸೃಷ್ಟಿಯಿಂದ ಸಂಪೂರ್ಣವಾಗಿ ಭತ್ತದ ಗೆದ್ದೆ ನಾಶವಾಗಿದೆ. ಈ ಕೆರೆಯ ನೀರನ್ನ ಹರಿದು ಹೋಗ್ಲು ಇರುವಂತ ಏನು ರಾಜಕಾಲುವೆಯನ್ನ ಈ ಒಂದು ಸಿರಸಿ ಹುಬ್ಬಳ್ಳಿ ರಸ್ತೆಗೆ ಹೊಂದಿಕೊಂಡಿರುವಂತೆ ಅನೇಕ ಅತಿಕ್ರಮಣಗಾರರು ಕಟ್ಟಡವನ್ನು ಕಟ್ಟಿರುವ ಹಿನ್ನೆಲೆಯಲ್ಲಿ ಈ ಒಂದು ಪರಿಸ್ಥಿತಿ ಎದುರಾಗಿದೆ ಎನ್ನುವ ಕುರಿತಾಗಿ ಈಗಾಗಲೇ ಈ ಒಂದು ತೋಟದ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಕುರಿತಾಗಿ ಸಾಕಷ್ಟು ಬಾರಿ ಅಧಿಕಾರಿಗಳ ಬಳಿ ಹೇಳಿದ್ರು ಕೂಡ ಯಾವುದೇ ರೀತಿ ಪರಿಣಾಮಕಾರಿಯಾದಂತ ಯೋಜನೆಯನ್ನ ರೂಪಿಸಿಲ್ಲ. ಇನ್ನು ರಾಜಕಾಲುವೆಯನ್ನ ತೆರವು ಮಾಡುವಂತ ಕಾರ್ಯವನ್ನು ಕೂಡ ಮಾಡಿಲ್ಲ. ಅದೇ ರೀತಿ ಈಗ ಏನು ಭತ್ತದ ಗೆದ್ದೆ ನಾಶವಾಗಿದೆ, ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ತೋಟವು ಕೂಡ ನಾಶವಾಗುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಈ ಒಂದು ತೋಟಕ್ಕೆ ಈ ಮೆಣಸಿನ ಒಂದು ಗಿಡ ಹಾಕಿದ್ದಾರೆ. ಅಡಕೆ ಕೂಡ ತುಂಬಾ ಸೂಕ್ಷ್ಮ, ನೀರು ನಿಂತ ಪ್ರದೇಶದಲ್ಲಿ ಅಡಕೆಯ ಬುಡ ಕೊಳೆಯುವ ಸಾಧ್ಯತೆ ಇದೆ. ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿ ಪರಿಹಾರವನ್ನು ಒದಗಿಸಿಲ್ಲ. ಕೇವಲ 3,000 ರೂಪಾಯಿ ಪರಿಹಾರವನ್ನ ನೀಡಿ ಕೈ ತೊಳೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಸಮಸ್ಯೆಯ ಕುರಿತಾಗಿ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಎನ್ನುವ ಕುರಿತಾಗಿ ಈ ಒಂದು ತೋಟದ ಮಾಲೀಕರು ಆಗ್ರಹಿಸಿದ್ದಾರೆ. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.